ಹೇಳ್ತೀರಾ ಇಲ್ಲ ತಾನೆ ಸರ್? ಕನ್ನಡದಲ್ಲೇ ಹೇಳಿ ಸರ್. ಪೇಷಂಟ್ ನ ರಿಸೀವ್ ಮಾಡಿದಾಗ ಅವ್ರ ಸಿಚುವೇಶನ್ ಹೇಗಿತ್ತು ಮತ್ತೆ ಈಗ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಬ್ರೂಕ್ಫೀಲ್ಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ನಮ್ಮ ಹಾಸ್ಪಿಟಲಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿ ಬಂದಿರೋಂಥ 3 ಗಾಯಾದಿಗಳು ನಮ್ಮ ಹಾಸ್ಪಿಟಲಲ್ಲಿ ಬಂದು ದಾಖಲಾಗಿದ್ದಾರೆ. ಅದರಲ್ಲಿ ಒಬ್ಬರು ಹೆಂಗಸರು ಅರೌಂಡ್ 40-45 ಇಯರ್ಸ್ ಲೇಡಿ, ಮತ್ತು ಒಬ್ಬರು ಅದರಲ್ಲಿ ಸಿಬ್ಬಂದಿಕರು ಒಂದು 20-25 ವರ್ಷದ ಒಬ್ಬ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಇನ್ನೊಬ್ಬರು ಒಬ್ಬ ಕಸ್ಟಮರು ಒಂದು ಅರೌಂಡ್ 20-25 ಇಯರ್ಸ್ ಸಿಬ್ಬಂದಿ ಗಾಯಾದಿಗಳು ಬಂದಿದ್ದಾರೆ ಹಾಸ್ಪಿಟಲಲ್ಲಿ. 3 ಜನಕ್ಕೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು 40% ಬರ್ನ್ಸ್ ಆಗಿರೋಂಥ ಲೇಡಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ. ಅವ್ರನ್ನ ICUದಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಮಿಕ್ಕಿದಿಬ್ಬರಿಗೆ ಅಂಥ ತೀವ್ರವಾದ ಗಾಯಗಳೇನು ಆಗಿಲ್ಲ. ಬಟ್ 3 ಜನಗಳಿಗೆ ಒಂದು ಸ್ವಲ್ಪ ಕಿವಿನ ಪರದೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಅದರ ಸಲುವಾಗಿ ಒಂದು ಸ್ವಲ್ಪ ತೊಂದರೆ ಆಗಿದೆ. ಒಬ್ಬ ಗಾಯಾದಿಗಳು ಒಂದು ಸ್ವಲ್ಪ ಭಯ ಪಟ್ಕೊಂಡು ಅದರಿಂದ ಇನ್ನೂ ಶಾಕಲ್ಲಿದ್ದಾರೆ. ಬಟ್ 3 ಜನದಲ್ಲಿ ಯಾರಿಗೂ ಲೈಫಿಗೆ ತೊಂದರೆ ಆಗುವಂಥದ್ದು ಇಲ್ಲ, ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇಲ್ಲ. ಬಟ್ ಆ 40% ಬರ್ನ್ಸ್ ಇರೋವಂಥ ಹೆಂಗಸರಿಗೆ ಟ್ರೀಟ್ಮೆಂಟ್ ನಾವೇನು ಕೊಡಿಸ್ತಾ ಇದ್ದೀವಿ, ಅದಕ್ಕೆ ಬೇಕಾಗಿರೋಂಥ ಪ್ಲಾಸ್ಟಿಕ್ ಸರ್ಜನ್ ಅವ್ರು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅವರಿಗೆ ಒಂದು ಸಿಂಪಲ್ ಸರ್ಜರಿ ಒಂದು ಬೇಕಾಗ್ಬೋದು. ಇನ್ನೊಬ್ಬರಿಗೆ ಈ ಸ್ಪ್ಲಿಂಟರ್ ಇಂಜರೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಈ ಗ್ಲಾಸ್ ಪೀಸಸ್ಸು ಅಂಥವು ಏನಾದರೂ ಹೋಗಿ ಚರ್ಮದ ಒಳಗೆ ಏನೋ ಸೇರ್ಕೊಂಡಿರ್ಬೋದು ಅಂತ ಒಂದು ಅನುಮಾನ ಇದೆ. ಅದ್ರ CT ಸ್ಕ್ಯಾನ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಎಕ್ಸ್ರೇದಲ್ಲಿ ಅದನ್ನು ಗೊತ್ತಾಗೋದಿಲ್ಲ. ಅಕಸ್ಮಾತ್ ಅದು ಗ್ಲಾಸ್ ಇದ್ದರೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ CT ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಯಾವ ಪೇಷಂಟ್ಗಳಿಗೂ ಈ 3 ಜನದಲ್ಲೂ ಯಾರಿಗೂ ಲೈಫ್ ಥ್ರೆಟನಿಂಗ್ ಆಗುವಂಥ ಯಾವುದೋ ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಈ ನಮ್ಮ ವೀಕ್ಷಕರಿಗೆಲ್ಲರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.